ವ್ಯಕ್ತಿ ಯಾರೇ ಆಗಿರಲಿ ನಿಷ್ಠೂರ ಪ್ರಶ್ನೆಗಳನ್ನಿಟ್ಟು ನೇರ ಉತ್ತರ ಪಡೆಯೋ ಟಾರ್ಗೆಟ್ಗೆ ಸ್ವಾಗತ. ನಾನು ಭಾವನಾ. ಇವತ್ತಿನ ನಮ್ಮ ಟಾರ್ಗೆಟ್ ಅತಿಥಿ ಸಿಪಿ ಯೋಗೇಶ್ವರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸಮಾಜವಾದಿ ಪಾರ್ಟಿಯ ಶಾಸಕನಾಗಿ ಯಾವ ರೀತಿ ನಡೀತಾ ಇದೆ ರಾಜಕೀಯ ಜೀವನ? ಸಮಾಜವಾದಿ ಪಾರ್ಟಿಯ ಶಾಸಕನಾಗಿ ವಿಭಿನ್ನವಾಗಿ ನಾನೀಗ ಆಲೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀನಿ. ಅಂದರೆ ಇಷ್ಟು ದಿನ ಆಲೋಚನೆ ಮಾಡ್ತಿರ್ಲಿಲ್ವಾ? ಅಂದರೆ ನನಗೀಗ ಸಂಪೂರ್ಣವಾದಂಥ ಸ್ವಾತಂತ್ರ್ಯ ಸಿಕ್ಕಿದೆ. ಕರ್ನಾಟಕದ ಮಟ್ಟಿಗೆ ನಾನು 10ನೇ ಶಾಸಕ. ಪಕ್ಷವನ್ನು ಕಟ್ಟುವ ದೃಷ್ಟಿಯಿಂದ ನನಗೆ ಮೊದಲ ಇದ್ದಂಥ ರಾಜಕೀಯ ಪಕ್ಷಗಳಲ್ಲಿ ಸ್ವಾತಂತ್ರ್ಯ ಇರಲಿಲ್ಲ. ಹಲವಾರು ನಿಬಂಧಗಳ ನಡುವೆ ನಾನು ಕೆಲಸ ಮಾಡ್ತಾಯಿದ್ದೆ. ಈಗ ನನ್ನದೇ ಆದಂಥ ದೃಷ್ಟಿಕೋನದಲ್ಲಿ ಪಕ್ಷ ಕಟ್ಟೋದ ಕಡೆ ಗಮನ ಕೊಟ್ಟಿದ್ದೀನಿ. ನನಗೆ ಸ್ವತಂತ್ರವಾದಂಥ ಅಭ್ಯರ್ಥಿ ಅನ್ನೋ ಥರ ಭಾವನೆ ಬರ್ತಾ ಇದೆ. ಸ್ವಾತಂತ್ರ್ಯ ಇಲ್ಲ ಅಥವಾ ತಮ್ಮ ಆಲೋಚನೆಗಳನ್ನು ನೀವು ರಿಯಲೈಸ್ ಮಾಡ್ಕೊಳ್ಳೋದಕ್ಕೆ 13 ವರ್ಷ ಬೇಕಾಯ್ತಾ ಯೋಗೇಶ್ವರ್ಗೆ? ನಾನು ಮೊದಲನೇ ಸಾರಿ ಶಾಸಕನಾದಾಗ ಕಾಂಗ್ರೆಸ್ನಿಂದ ಟಿಕೆಟ್ ಕೈತಪ್ಪಿ ಸ್ವತಂತ್ರವಾಗಿ ಗೆದ್ದಿದ್ದೆ. ಆದರೆ ನನಗೆ ರಾಜಕೀಯ ಪಕ್ಷದ ಸಪೋರ್ಟ್ ಇರಲಿಲ್ಲ ಆವಾಗ. ನಂತರ 2 ಬಾರಿ ಕಾಂಗ್ರೆಸ್ಸಿಂದ ಗೆದ್ದೆ. ಆದರೆ ನಾನು ನನ್ನ ಸುದೀರ್ಘ ರಾಜಕೀಯ ಜೀವನದಲ್ಲಿ ಎದುರಿಸಿದಂಥ ಹಲವಾರು ಸಂದರ್ಭಗಳನ್ನ ನೋಡಿದಾಗ ನನಗೆ ಇವಾಗ ಈ ಸಾರಿ ಚುನಾವಣೆ ಗೆದ್ದ ಮೇಲೆ ಒಂದು ರೀತಿಯ ಯಾವುದೇ ರೀತಿಯ ಆತಂಕ ಇಲ್ಲದೆ ನನ್ನ ಆಲೋಚನೆಗಳನ್ನು ನಾನು ಸಾರ್ವಜನಿಕ ಜೀವನಕ್ಕೆ ಬಂದಂಥ ಉದ್ದೇಶಗಳನ್ನು ಈಡೇರಿಸ್ಬೋದು ಅನ್ನೋ ಒಂದು ಆತ್ಮವಿಶ್ವಾಸ ನನಗೆ ಈ ಸಾರಿ ಬಂದಿದೆ. ಆ ನಿಟ್ಟಿನಲ್ಲಿ ನಾನು ಆಲೋಚನೆಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀನಿ. ಆತ್ಮವಿಶ್ವಾಸ ಬಂದಿದೆಯಾ ಅಥವಾ ಅನಿವಾರ್ಯವಾಗಿ ಈ ಪಕ್ಷದಲ್ಲಿ ನೀವು ನಿಂತು ಗೆದ್ದಿದ್ದ ಸಂದರ್ಭ ಹಾಗೆ ಬಂತು. ಅನಿವಾರ್ಯವಾಗಿ ನಾನು ಈ ಪಕ್ಷದಲ್ಲಿ ನಿಂತು ಗೆದ್ದಿದ್ದೀನಿ. ನನಗೆ ಅದೃಷ್ಟನ ಏನೋ ಎಂಬಂತೆ ಇವತ್ತು ನನ್ನ ಆ ಒಂದು ಅನಿವಾರ್ಯ ಸ್ಥಿತಿ ನನಗೆ ರಾಜಕೀಯ ಜೀವನದಲ್ಲಿ ಒಂದು ರೀತಿಯ ನಿರಾಳವಾದಂಥ ಮನೋಭಾವನೆಯನ್ನು ತಂದಿದೆ. ಆದರೆ ನೀವು ನಿರಾಳ ಆದ್ರಿ ನಿಜ. ಆದರೆ ಈ 13 ವರ್ಷಗಳ ರಾಜಕೀಯ ಜೀವನದಲ್ಲಿ ಜನ ಪ್ರತಿ ಬಾರಿನೂ ನಿಮ್ಮ ಕೈ ಹಿಡಿತಾ ಬಂದಿದ್ದಾರೆ. ಆದರೆ ನೀವು ಯಾಕೆ ಜನರ ಕೈ ಹಿಡಿಲಿಲ್ಲ? ಇಲ್ಲ, ನಾನು ಜನಗಳ ಕೈ ಹಿಡಿದ್ರಿಂದಲೇ ಅವ್ರು ನನ್ನ ಕೈ ಹಿಡಿತಾ ಇದ್ದಾರೆ. ಇದು ಒಬ್ರಿಗೊಬ್ಬರು ನಂಬಿಕೆ ಮೇಲೆ ನಡೀತಕ್ಕಂಥ ರಾಜಕಾರಣ. ಆದರೆ ಆ ನಂಬಿಕೆ ಇವತ್ತು ರಾಜಕಾರಣದಲ್ಲಿ ಯೋಗೇಶ್ವರ್ ಮೇಲಿಲ್ಲ. ಯಾರು ಹೇಳಿದ್ರು ಯೋಗೇಶ್ವರ್ನ ನಂಬಕ್ಕಾಗಲ್ಲ, ಇವತ್ತು ಈ ಪಾರ್ಟಿ ಇರ್ತಾರೆ, ನಾಳೆ ಇನ್ನೊಂದು ಪಾರ್ಟಿಗೆ ಹೋಗಿ ಜಾಯ್ನ್ ಆಗಿಬಿಟ್ಟಿರ್ತಾರೆ ಅಂತ. ಯಾವುದೇ ರೀತಿಯ ದುರುದ್ದೇಶದಿಂದ ನಾನು ಈ ಥರ ತೀರ್ಮಾನಗಳನ್ನ ಮಾಡಲಿಲ್ಲ. ಸಂದರ್ಭ, ನನಗೆ ರಾಜಕಾರಣದಲ್ಲಾದಂಥ ತೊಂದರೆಗಳು ನನ್ನ ಈ ನಿರ್ಧಾರಕ್ಕೆ ಕಾರಣ. ಬ್ಯಾಕ್ ಟು ಬ್ಯಾಕ್ ಒಂದು ಹೌದು. ಯಾಕೆಂದರೆ ನೋಡಿ, ನಾನು ಕಾಂಗ್ರೆಸ್ನಲ್ಲಿದ್ದೆ. ನನ್ನ ರಾಜಕೀಯ ಜೀವನ ಪ್ರಾರಂಭ ಮಾಡಿದ್ದೇ ಕಾಂಗ್ರೆಸ್ಸಿಂದ. ಆದರೆ ಮೊದಲನೇ ಬಾರಿಗೆ ನನಗೆ ಟಿಕೆಟ್ ತಪ್ಪಿಸ್ಬಿಟ್ರು. ಸೊ ನಾನು ಅನಿವಾರ್ಯವಾಗಿ ಸ್ಪರ್ಧೆ ಮಾಡಲೇಬೇಕಾಯಿತು. ಸ್ವತಂತ್ರವಾಗಿ ನಿಂತು ಗೆದ್ದೆ. ಪುನಃ ಕಾಂಗ್ರೆಸ್ ಸೇರಿಸ್ಕೊಂಡ್ರು ನನ್ನನ್ನು. ಅವ್ರ ಅನುಕೂಲಕ್ಕೆ ಉಪಯೋಗಿಸ್ಕೊಂಡ್ರು. ನನ್ನಿಂದ MLC ವೋಟ್ ಹಾಕಿಸ್ಕೊಂಡ್ರು. ನನ್ನಿಂದ ಸಭೆ ಸಮಾರಂಭ ಇಡೀ ಕಾಂಗ್ರೆಸ್ ವ್ಯಕ್ತಿಯೂ ಥರ ಪುನಃ ಕಾಂಗ್ರೆಸ್ಸಿನ ಮೆಂಬರ್ ಥರ ಮಾಡಿಕೊಂಡು ನಾನು ಎಲ್ಲ ರೀತಿಯ ಪ್ರಯೋಜನ ಪಡ್ಕೊಂಡ್ರು. 2ನೇ ಸಾರಿ ಟಿಕೆಟು ಪುನಃ ಗೆದ್ದೆ. 3ನೇ ಸಾರಿನೂ ಗೆದ್ದೆ. ಆದರೆ 2ನೇ ಸಾರಿ ಗೆದ್ದಾಗ ಅವ್ರದ್ದು 2020 ಸರ್ಕಾರ ಮಾಡಿದ್ರು ಕಾಂಗ್ರೆಸ್ ಮತ್ತು JDS. ಆವಾಗ ನನಗೆ ಧರ್ಮಸಿಂಗ್ ಮುಖ್ಯಮಂತ್ರಿ ಆದಾಗ ಹೆಚ್ಚಿನ ಅವಕಾಶ ಸಿಕ್ತು. ಅಂದರೆ ಮಂತ್ರಿ ಆಗಲಂತ ಅವಕಾಶ ಸಿಕ್ತು ನನಗೆ. ನಾಳೆ ಬೆಳಗ್ಗೆ ನೀನು ಬಂದು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅಂತೇಳಿ ಮೆಸೇಜು ಕೂಡ ಬಂತು. ಮುಖ್ಯಮಂತ್ರಿಗಳು ಖುದ್ದಾಗಿ ಹೋಗಿ ನೋಡಿದ ಅವತ್ತು ಧರ್ಮಸಿಂಗ್ ಅವ್ರನ್ನ. ಆದರೆ ಬೆಳಗ್ಗೆ ಹೆಸರು ಬದಲಾವಣೆಯಾಗಿ ನನ್ನ ಹೆಸರು ಕೈ ಬಿಡ್ತು. ಯಾಕೆ ಅಂತಹ ನಂಬಿಕೆ ಇಲ್ಲ ಅಂದರೆ ಆ ನಂಬಿಕೆ ಯೋಗೇಶ್ವರ್ ಬೆಳೆಸ್ಕೊಂಡಿಲ್ಲ ಅಂತ ಅರ್ಥ? ಆ ಥರ ಅಲ್ಲ. ಅವತ್ತು ರಾಜಕಾರಣದಲ್ಲಿ ನಡೀತಕ್ಕಂಥ ಹಲವಾರು ನಮಗೆ ಗೊತ್ತಿಲ್ಲತಕ್ಕಂಥ ಘಟನೆಗಳಿಗೆ ಇದಕ್ಕೆ ಕಾರಣ. ಅವತ್ತು ನನಗೆ ನಾಳೆ ಬೆಳಿಗ್ಗೆ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು. ನಾನು ಸೂಟು ಬೂಟ್ ಎಲ್ಲ ಹೊಲಿಸ್ಕೊಂಡು ರೆಡಿಯಾಗಿ ಎಲ್ಲ ನನ್ನ ಕಾನ್ಸ್ಟಿಟ್ಯೂನ್ಸಿ ಜನಗಳಿಗೆ, ಕ್ಷೇತ್ರ ಜನಗಳಿಗೆ ಬರಲಿಕ್ಕೆ ಹೇಳಿದಾಗ, ಇಲ್ಲ ನಿನ್ನನ್ನು ಮಂತ್ರಿ ಮಾಡೋದ್ರ ಬದಲು ಇನ್ನೊಬ್ಬರನ್ನ ಮಾಡಿದ್ದೀವಿ, ಹಾಸನ ಜಿಲ್ಲೆಯಲ್ಲಿ ಒಬ್ಬರನ್ನ ಮಂತ್ರಿ ಮಾಡಿದ್ದೀವಿ, ಅಲ್ಲಿ ಪ್ರಬಲವಾಗಿ JDSನ ವಿರೋಧ ಅಲ್ಲಿ ಮಾಡಲಿಕ್ಕೆ ಒಂದು ಶಕ್ತಿ ಬೇಕು ರಾಜಕೀಯವಾಗಿ, ಹಾಗಾಗಿ ನಾವು ಅಲ್ಲಿ ಮಾಡಿದ್ದೀನಿ ಅಂತೇಳಿ ಅವತ್ತು ಗಣಸಿ ಶಿವರಾಮ್ರವ್ರನ್ನ ನನ್ನ ಬದಲು ಮಂತ್ರಿಯಾಗಿ ಅಲ್ಲ, ನಿಮ್ಗೆ ಮಂತ್ರಿಗಿರಿನೇ ಮೇನ್ ಆಗಿತ್ತ ಅಂತ. ಅಂದರೆ ನಾನು ರಾಜಕಾರಣಕ್ಕೆ ಬಂದದ್ದು, ಸಾರ್ವಜನಿಕ ಜೀವನಕ್ಕೆ ಬಂದದ್ದು, ಈ ಒಂದು ವ್ಯವಸ್ಥೆಯಲ್ಲಿ ಹಲವಾರು ಬದಲಾವಣೆಗಳನ್ನ ಮಾಡಬೇಕು. ನಾನೇನು ಆ ಜೀವನದಲ್ಲಿ ಆದರ್ಶ ಇಟ್ಕೊಂಡಿದ್ದೀನಿ, ನಾನೇನು ಜನಪರವಾದ ಕೆಲಸ ಮಾಡಬೇಕು ಅಂತಿದ್ದೀನಿ. ಅದಕ್ಕೆ ವಿಪುಲವಾದಂಥ ವ್ಯವಸ್ಥೆಯಲ್ಲಿ ಅದು ಹೆಚ್ಚಿನ ಅಧಿಕಾರ ಸಿಕ್ಕಿದಾಗ ಮಾತ್ರ ಅದು ಸಾಧ್ಯ. ಪ್ರತಿ ಬಾರಿ ಯೋಗೇಶ್ವರ್ ಬಂದಾಗಲೂ ಹೇಳೋದು ಒಂದೇ ಟ್ಯಾಗ್ ಲೈನ್, ಯೋಗೇಶ್ವರ್ ಜನಪರ ಕಾಳಜಿಯಿಂದ ಅಂತ. ಆ ಕಾಳಜಿ ಎಲ್ಲಿ ಕಂಡು ಬಂತು ಅನ್ನೋದು ಯಾರಿಗೂ ಗೊತ್ತಿಲ್ಲ. ನೋಡಿ, ನಾನು ಕ್ಷೇತ್ರದ ಜನಗಳ ಜೊತೆ ಇಲ್ಲದೆ ಹೋಗಿದ್ರೆ ಇವತ್ತು ನನ್ನನ್ನು ಯಾರೂ ಮಾತಾಡಿಸ್ತಾ ಇರಲಿಲ್ಲ. ನಾನು ಎಲ್ಲೋ ನೇಪಥ್ಯಕ್ಕೆ ಸರಿತಾ ಇದ್ದೆ.
ನಾನು ನಿರಂತರವಾಗಿ ಜನಗಳ ಸಮಸ್ಯೆ ಜೊತೆಯಲ್ಲಿ ಸ್ಪಂದಿಸ್ತಾ ಅವರ ಎಲ್ಲ ರೀತಿಯ ಸಮಸ್ಯೆಗಳಿಗೆ ನಾನು ಎದೆ ಕೊಟ್ಟು ನಿಂತಿರೋದ್ರಿಂದಲೇ ನಾನು ಇವತ್ತು ಜನ ಪಕ್ಷಾತೀತವಾಗಿ ನಾನು ಯಾವುದೇ ಪಕ್ಷಕ್ಕೆ ಹೋಗಲಿ, ಅದು ಕಾಂಗ್ರೆಸ್ಸಲ್ಲಿ ಇರ್ಬೋದು, ಇಂಡಿಪೆಂಡೆಂಟ್ ಆಗಿರ್ಬೋದು, ಬಿ ಜೆ ಪಿಲಿರ್ಬೋದು, ಇವತ್ತು ಸಮಾಜವಾದಲ್ಲಿರ್ಬೋದು, ನನ್ನ ಜನ ಗೌರವಿಸ್ತಾ ಇದ್ದಾರೆ. ಎಂಥ ಸಂದರ್ಭದಲ್ಲೂ ನನ್ನನ್ನು ಗೆಲ್ಲಿಸ್ತಾ ಇದ್ದಾರೆ. ಆದರೆ ಅಲ್ಲಿ ಬೇರೆನೇ ಫ್ಯಾಕ್ಟರ್. ಈ ಕೆಜೆಪಿ ಬಿಜೆಪಿಯಿಂದ ನಿಮಗೆ ಲಾಭ ಆಯ್ತು, ಈ ಹಿಂದೆ ಬಿಜೆಪಿಯಲ್ಲಿರುವಂತಹ ನಾಯಕರು ನಿಮಗೆ ಹೆಲ್ಪ್ ಮಾಡಿದ್ರು, ಕಾಂಗ್ರೆಸ್ ಫ್ಯಾಕ್ಟರು ನಿಮಗೆ ವರ್ಕ್ ಆಗಿತ್ತು, ಅಷ್ಟೇ ಹೊರತು ಯೋಗೇಶ್ವರ್ ಮಾಡಿದ್ದಾರೆ ನಮಗೇನೋ ಸಹಾಯ ಮಾಡ್ತಿದ್ದಾರೆ ಅಂತ ಜನ ಕೈ ಹಿಡಿತಾ ಇಲ್ಲ. ನಮ್ಮಲ್ಲಿ ಬಿ ಜೆ ಪಿ ಇರಲಿಲ್ಲ, ಬಿ ಜೆ ಪಿ ಝೀರೋ, ಪುನಃ ಇವತ್ತು ಬಿ ಜೆ ಪಿ ಝೀರೋನೇ. ಕೆ ಜೆ ಪಿ ಪ್ರಭಾವ ನಮ್ಮ ಭಾಗದಲ್ಲಿ ಎಲ್ಲೂ ಇಲ್ಲ. ನೋಡಿ, ಈ ಚುನಾವಣೆಯಲ್ಲಿ ಜನ ಬಿ ಜೆ ಪಿನ ಸರಾಸಗಟಾಗಿ ತಿರಸ್ಕಾರ ಮಾಡಿದ್ದಾರೆ. ಕೇವಲ 1600 ಮತಗಳನ್ನು ಕೊಟ್ಟಿದ್ದಾರೆ. ನಾನು ಚುನಾವಣೆ ನಿಂತಾಗ 75,000 ಹೆಚ್ಚಿಗೆ ಮತಗಳನ್ನ ಕೊಟ್ಟಿದ್ದರು. ಕಾಂಗ್ರೆಸ್ನೂ ಹಾಗೆ ಮಾಡಿದ್ದಾರೆ, ಕೇವಲ 8,000 ಮತಗಳನ್ನು ಕೊಟ್ಟಿದ್ದಾರೆ. ನಾನು ನಿಂತಾಗ 75,000 80,000 ಮತಗಳನ್ನು ಕೊಡ್ತಿದ್ದರು. ಇವತ್ತು ನಾನು ಸಮಾಜವಾದಿ ಪಾರ್ಟಿಯಿಂದ ಸ್ಪರ್ಧೆ ಮಾಡಿದ್ದೀನಿ, 80,000 ಹೆಚ್ಚಿಗೆ ಮತಗಳನ್ನ ಕೊಟ್ಟಿದ್ದಾರೆ. ಅಂತ ಅಂದರೆ ಸಾರ್ವಜನಿಕರಿಗಿದು ಜನಸಾಮಾನ್ಯರಿಗೆ ಗೊತ್ತಿಲ್ಲ ನಾನು ನನ್ನ ತಾಲೂಕಿನ ಮಟ್ಟಿಗೆ, ಕ್ಷೇತ್ರದ ಮಟ್ಟಿಗೆ ಎಷ್ಟು ಜನಗಳ ಜೊತೆಗೆ ನನಗೂ ಅವ್ರಿಗಿರ್ತಕ್ಕಂಥ ಸಂಬಂಧ ಬಹಳ ಮುಖ್ಯವಾಗಿ ಪ್ರತಿ ನನ್ನ ಸಾರ್ವಜನಿಕ ಜೀವನ ಪ್ರಾರಂಭ ಆದ ದಿವಸದಿಂದನೂ ಕೂಡ ನಾನು ನಿರಂತರವಾಗಿ ಜನಗಳ ಜೊತೆ ಇರೋದ್ರಿಂದನೇ ನನಗೆ ಇವತ್ತು ಯಾರು ನನ್ನ ರಾಜಕೀಯವಾಗಿ ತುಳಿದಕ್ಕೆ ಪ್ರಯತ್ನ ಪಟ್ಟರು ಕೂಡ ನಾನು ಮತ್ತೆ ಪುಟ್ಟಿದ್ದು ಎದ್ದು ಬರ್ತಾಯಿದ್ದೀನಿ. ಇವತ್ತು ಜನಗಳ ಮುಂದೆ ಬರ್ತಾಯಿದ್ದೀನಿ. ಇವತ್ತು ಸಮಾಜವಾದಿ ಪಾರ್ಟಿಯಿಂದ ನಾನು ಶಾಸಕನಾಗಿದ್ದೀನಿ. ಮುಂದೆ ನನಗೇನು ಅನಿಸುತ್ತೆ ಅಂತಂದರೆ, ಈ ಒಂದು ವ್ಯವಸ್ಥೆ ಏನಾದರೂ ಬದಲಾವಣೆ ಮಾಡಬೇಕಾದ್ರೆ ಸಮಾಜವಾದಿ ಪಕ್ಷವನ್ನು ಕರ್ನಾಟಕದಲ್ಲಿ ಬೆಳೆಸಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀನಿ. ಓಕೆ, ನಿಮ್ಮ ಜೊತೆ ಇನ್ನಷ್ಟು ಚರ್ಚೆ ಮಾಡ್ತೀನಿ ವೀಕ್ಷಕರೇ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.